ದಾಳಿಗೆ ಮಹಿಳೆ ಬಲಿಯಾಗಿದ್ದಾಳೆ. ಶಾಸಕರಿಗೆ ಘೆರಾವ್ ಹಾಕಿದ್ದಾರೆ. ಕಾಡಾನೆ ದಾಳಿ ಇದೇ ಮೊದಲೇನಲ್ಲ. ಕಾಡಾನೆ ದಾಳಿಗೆ ಈಗ ಮತ್ತೊಂದು ಬಲಿ, ಮಹಿಳೆ ಬಲಿ ಆಗಿರುವಂತದ್ದು. ಶಾಸಕರಿಗೆ ಘೆರಾವ್ ಹಾಕಿದ್ರು. ನಡು ರಸ್ತೆಯಲ್ಲಿ ಶವ ಇಟ್ಟು ಗ್ರಾಮಸ್ಥರಿಂದ ಪ್ರತಿಭಟನೆ ಆಯಿತು. ಹುಣಸೇಹಳ್ಳಿ ಸಮೀಪದ ಪುರ ಗ್ರಾಮದಲ್ಲಿ ಪ್ರತಿಭಟನೆ ಆಗಿರುವಂತದ್ದು. ಚಿಕ್ಕಮಗಳೂರು ತಾಲೂಕಿನ ಹುಣಸೇಹಳ್ಳಿ ಗ್ರಾಮ. ಕಾಫಿ ತೋಟಕ್ಕೆ ಕೆಲಸಕ್ಕೆ ತೆರಳುವಾಗ ಏಕಾಏಕಿ ದಾಳಿಯಾಗಿದೆ. ಕಳೆದ 7 ದಿನಗಳ ಹಿಂದೆ ನಾಗೇಶ್ ಎಂಬಾತ ಬಲಿಯಾಗಿದ್ದಂಥದ್ದು. ಈಗ ಹೊಸಪೇಟೆ ಮೂಲದ ಬೋರಮ್ಮ 34 ವರ್ಷ ಸಾವನ್ನಪ್ಪಿದ್ದಾರೆ. ಕಾಡಾನೆ ಸೆರೆ ಕಾರ್ಯಾಚರಣೆ ಮಧ್ಯೆ ಮಹಿಳೆ ಬಲಿಯಾಗಿದ್ದಾಳೆ. ಪ್ರತಿಭಟನಾ ಸ್ಥಳಕ್ಕೆ ಶೃಂಗೇರಿ ಶಾಸಕ ರಾಜೇಗೌಡ ಭೇಟಿ. ಶಾಸಕರಿಗೆ ಪ್ರತಿಭಟನಾ ನಿರತರು ಶಾಸಕರಿಂದ ಮನವೊಲಿಕೆ ಮಾಡಲು ಯತ್ನ ಆಯ್ತು. ಆದ್ರೆ ಮನವೊಲಿಕೆ ವಿಫಲವಾಯಿತು. ಮುಂದುವರೆದಂತಹ ಪ್ರೊಟೆಸ್ಟ್. ನಡು ರಸ್ತೆಯಲ್ಲಿ ಶವ ಇಟ್ಟು ಮಹಿಳೆಯ ಸಾವು ಖಂಡಿಸಿ ಕುಟುಂಬಸ್ಥರು, ಸ್ಥಳೀಯರು ಧರಣಿ ಮಾಡಿದ್ರು. ಸ್ಥಳಕ್ಕೆ ಅರಣ್ಯ ಇಲಾಖೆಯ ಸಿಬ್ಬಂದಿ, ಪೊಲೀಸರು ತತ್ಕ್ಷಣ ಬಂದ್ರು. ಶಾಸಕರಿಗೆ ಘೆರಾವ್ ಹಾಕಿ ನಡು ರಸ್ತೆಯಲ್ಲಿ ಶವ ಇಟ್ಟು ಧರಣಿ ಮಾಡಿದಂಥದ್ದಿದು. ಗ್ರಾಮಸ್ಥರಿಂದ ಆಗಿದೆ ಪ್ರತಿಭಟನೆ. ಹುಣಸೇಹಳ್ಳಿ ಸಮೀಪದ ಪುರ ಗ್ರಾಮದಲ್ಲಿ ಆಗಿದೆ ಈ ಘಟನೆ. ಚಿಕ್ಕಮಗಳೂರು ತಾಲೂಕಿನ ಹುಣಸೇಹಳ್ಳಿ ಗ್ರಾಮ. ಕಾಡಾನೆಗೆ ಆಗ್ತಿರೋ ಬಲಿ ಇದೆ ಮೊದಲೇನಲ್ಲ. ಕಾಫಿ ತೋಟಕ್ಕೆ ಕೆಲಸಕ್ಕೆ ಅಂತ ಮಹಿಳೆ ತೆರಳುವಾಗ ಏಕಾಏಕಿ ಕಾಡಾನೆ ದಾಳಿ ಮಾಡಿದೆ. ಕಳೆದ 7 ದಿನಗಳ ಹಿಂದೆ ನಾಗೇಶ್ ಎಂಬಾತ ಬಲಿಯಾಗಿದ್ದಂಥದ್ದು. ಇದೇ ಬೆನ್ನಲ್ಲೇ ಈಗ ಮತ್ತೊಂದು ಕಾಡಾನೆಯ ಬಲಿ ಇದು. ಈಗ ಹೊಸಪೇಟೆ ಮೂಲದ ಬೋರಮ್ಮ 34 ವರ್ಷ ಸಾವನ್ನಪ್ಪಿದ್ದಾರೆ. ಕಾಡಾನೆ ಸೆರೆ ಕಾರ್ಯಾಚರಣೆಯ ಮಧ್ಯೆ ಮಹಿಳೆ ಬಲಿಯಾಗಿದ್ದಾಳೆ. ಪ್ರತಿಭಟನಾ ಸ್ಥಳಕ್ಕೆ ಶೃಂಗೇರಿ ಶಾಸಕ ರಾಜೇಗೌಡ ಭೇಟಿಯನ್ನ ಕೊಟ್ಟರು. ಮನವೊಲಿಸುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ಪ್ರತಿಭಟನಾಕಾರರ ಮನವೊಲಿಸುವ ಪ್ರಯತ್ನ ಮಾಡಿದ್ರು. ಬಟ್ ಆ ಪ್ರಯತ್ನ ವಿಫಲವಾಯಿತು.